ಪಾದಯಾತ್ರೆಗೆ ಕುಮಾರಸ್ವಾಮಿ ಅವರ ನೇತೃತ್ವ ಮೊನ್ನೆ ಹೇಳ್ತಾಯಿದ್ರೆ ಯಾರೇ ಅವನು ಅಂತ ಹೇಳ್ತಾ ಇದ್ರು. ಬಟ್ BJP ಹೈಕಮಾಂಡ್ ಎಲ್ಲವನ್ನು ಕೂಡ ಸಮಾಧಾನ ಮಾಡಿದೆ. JP ನಡ್ಡಾ ಎಲ್ಲರೂ ಮಾತಾಡಿ ಸಮಾಧಾನ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಸೋತು ಗೆದ್ದಿದ್ದಾರೆ ಕುಮಾರಸ್ವಾಮಿ ಅವರು. ಅವ್ರಿಗೇನು ಬೇಕಾಗಿತ್ತು, ಅವ್ರು ಪಾದಯಾತ್ರೆ ಬೇಕಿತ್ತು, ನೋ ಪ್ರಾಬ್ಲಮ್. ಬಟ್ ಯಾವುದೇ ಕಾರಣಕ್ಕೂ ಪ್ರೀತಮ್ ಗೌಡ ಬೇಡ. ವಿಜಯೇಂದ್ರಗೆ ಏನು ಬೇಕಾಗಿತ್ತು, ಈ ತಮ್ಮ ಪಕ್ಷದ ಒಳಗೆ ಕೆಲವು ಆಂತರಿಕ ಭಿನ್ನಮತ ಖಂಡಿತವಾಗ್ಲೂ ಇದ್ದೇ ಇದೆ, ಇಲ್ಲ ಅಂತಲ್ಲ. ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ವಿಚಾರಕ್ಕೆ ಪಾದಯಾತ್ರೆ ಆಗಬಾರ್ದು ಇತ್ತು. ಕುಮಾರಸ್ವಾಮಿ ಅವರ ಮನವೊಲಿಸಿ ಪಾದಯಾತ್ರೆ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಇಬ್ಬರು ಕೂಡ ಸೋತು ಗೆದ್ದಿದ್ದಾರೆ. ಮಾಜಿ CM ಯಡಿಯೂರಪ್ಪ ಅವರಿಂದ ಚಾಲನೆ ಸಿಗುತ್ತೆ. ಬೆಳಗ್ಗೆ 8:30ಕ್ಕೆ ಕೆಂಗೇರಿಯಿಂದ ಪಾದಯಾತ್ರೆ ಆರಂಭ. ನಾಳೆ ಬರೋಬ್ಬರಿ 8 ದಿನಗಳ ಕಾಲ ಸಾಗಲಿದೆ ದೋಸ್ತಿ ಪಾದಯಾತ್ರೆ. ಪಾದಯಾತ್ರೆನಾ ಅಂತ ಅನಿಸ್ಬೋದು ನಿಮಗೆ. ನಾಳೆ ಒಂದೇ ದಿನ 16 ಕಿಲೋಮೀಟರ್ ಪಾದಯಾತ್ರೆ ಇರುತ್ತೆ. 16 ಕಿಲೋಮೀಟರ್ ನಡೀತಾರೆ. ಏನು ದೊಡ್ಡ ಸಂಗತಿ ಏನಲ್ಲ ಅದು. ನೀವು ಗುಂಪಾಗಿ ಹೋದಾಗ ಗೊತ್ತೇ ಆಗಲ್ಲ. ನಾನು ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆ ಇದೆಯಲ್ಲ, 15 ದಿವಸನೂ ಇದ್ದೆ. ಒಂದು ಬೆಳಗ್ಗೆ 9 ಗಂಟೆಗೆ ಬರ್ತಾರೆ, ಆರಾಮ್ಸೆ ನಡ್ಕೊಂಡು ಹೋಗಿ, ಅಲ್ಲೇ ತಿಂಡಿ ಗಿಂಡಿ ಎಲ್ಲ ಇರುತ್ತೆ, ಆರಾಮ್ಸೆ ನಡ್ಕೊಂಡು ಹೋಗ್ತಾರೆ. ಒಂದು 10 ಕಿಲೋಮೀಟರ್ ಆದಾಗ ಮಧ್ಯಾಹ್ನ ಆಗುತ್ತೆ. ಮಧ್ಯಾಹ್ನ ಅಲ್ಲಿ ಊಟ ಎಲ್ಲ ರೆಡಿ ಮಾಡಿರ್ತಾರೆ. ಊಟ ಎಲ್ಲ ಮಾಡಿದ್ರಿಂದ ಭಾಳ ಚೆನ್ನಾಗಿರುತ್ತೆ ಅದು. ನಿಮಗೆ ದೃಶ್ಯ ನಾಳೆ ಕಾಣ್ಬೋದು. ಆಗಿ ಒಂದು ಸ್ವಲ್ಪ ಒಂದು 4 ಗಂಟೆ ತನಕ 4 ಗಂಟೆ ತನಕ ರೆಸ್ಟ್ ಮಾಡ್ತಾರೆ. ಬೊಬ್ಬೆ ಎಲ್ಲ ಬಂದಿರುತ್ತೆ, ಕೆಲವ್ರದ್ದು ಕಾಲಲ್ಲಿ ಬೊಬ್ಬೆ ಎಲ್ಲ ಬಂದಿರುತ್ತೆ, ವಾಕಿಂಗ್ ಮಾಡದೇ ಇದ್ದವರು. ಅದೆಲ್ಲ ಸ್ಟೋರಿ ಆಗುತ್ತೆ. 4 ಗಂಟೆಗೆ ಮತ್ತೆ ಶುರು ಮಾಡ್ತಾರೆ ವಾಕಿಂಗ್. ಒಂದು 6-7 ಗಂಟೆ ಆದಾಗ 16-20 ಕಿಲೋಮೀಟ್ರ್ ಮುಗಿದು ಹೋಗ್ಬಿಡುತ್ತೆ. ಬೆಳಿಗ್ಗೆ 10 ಕಿಲೋಮೀಟರ್, ಸಂಜೆ 10 ಕಿಲೋಮೀಟ್ರ್. 2ನೇ ದಿನ 22 ಕಿಲೋಮೀಟ್ರ್, 3ನೇ ದಿನ 20 ಕಿಲೋಮೀಟ್ರ್, 4ನೇ ದಿನ 20 ಕಿಲೋಮೀಟ್ರ್. ಅದೇ ಬೆಳಿಗ್ಗೆ ಇಷ್ಟಾಗುವಾಗ ಮಂಡ್ಯಕ್ಕೆ ಬರ್ತಾರೆ. 4ನೇ ದಿನ ಮಂಡ್ಯಕ್ಕೆ ಬರ್ತಾರೆ. 5ನೇ ದಿನ ಮಂಡ್ಯದಿಂದ 16 ಕಿಲೋಮೀಟ್ರ್ ಪಾದಯಾತ್ರೆ. ಪ್ರತಿದಿನ 10,000 ಜನರನ್ನು ಸೇರಿಸಿ ಪಾದಯಾತ್ರೆ. ಪ್ರತಿದಿನ ಹೆಂಗೆ ಅಂತಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ. ಈಗ ಒಂದೇ ಸಲ ಕೆಲವರು ಬರೋದಿಲ್ಲ. ಪ್ರಮುಖ ನಾಯಕರು ಇರ್ತಾರೆ, BJP ನಾಯಕರು ಇರ್ತಾರೆ, JDS ನಾಯಕರು ಇರ್ತಾರೆ. 2 ಜಿಲ್ಲೆಗಳಿಂದ ಬರ್ತಾರೆ ಒಂದು ದಿವಸ, ಇನ್ನೊಂದು ದಿವಸ 2 ಜಿಲ್ಲೆಗಳಿಂದ ಬರ್ತಾರೆ, ಇನ್ನೊಂದು ದಿವಸ 2 ಜಿಲ್ಲೆಗಳಿಂದ ಬರ್ತಾರೆ. ಪ್ರತಿದಿನ 10,000 ಜನರನ್ನು ಸೇರಿಸಿ ಪಾದಯಾತ್ರೆ ಮಾಡ್ತಾರೆ. ನಾನು ನೋಡಿದ ಪಾದಯಾತ್ರೆ ಅದು ಹೆಂಗಿರುತ್ತೆ ಅಂತ ಹೇಳ್ಬಿಡ್ತೀನಿ ನಿಮಗೆ. ಈಗ ಇಲ್ಲಿಂದ ಪಾದಯಾತ್ರೆ ಶುರು ಮಾಡ್ತಾರಲ್ಲ, 16 ಕಿಲೋಮೀಟ್ರ್ ಹೋಗ್ತಾರೆ, 20 ಕಿಲೋಮೀಟ್ರ್ ತನಕ ಹೋಗ್ತಾರೆ. ಅಲ್ಲಿಗೆ ಪಾದಯಾತ್ರೆ ಇವತ್ತಿಗೆ ಮುಗಿಯಿತು. ಅಲ್ಲಿಂದ ಕಾರ್ ಹತ್ಕೊಂಡು ವಾಪಸ್ ಬರ್ತಾರೆ ರೂಮ್ಗೆ. ಅಲ್ಲೇ ಮಲ್ಕೊಳ್ಳೋದಿಲ್ಲ, ಅಲ್ಲೊಂದು 4 ಜನ ಮಲ್ಕೋತಾರೆ ಅಷ್ಟೇ. ವಾಪಸ್ ಬರ್ತಾರೆ. ದೊಡ್ಡ ದೊಡ್ಡ ನಾಯಕರು, ಸಣ್ಣ ಪುಟ್ಟವರೆಲ್ಲ ಅಲ್ಲೇ ಮಲ್ಕೋತಾರೆ. ಮರುದಿವಸ ಬೆಳಿಗ್ಗೆ ಫ್ರೆಶ್ ಆಗಿ ವಾಪಸ್ ಕಾರಲ್ಲಿ ಹೋಗ್ಬಿಟ್ಟು ಆ ಜಾಗದಲ್ಲಿ ಇಳಿತಾರೆ. ಅಲ್ಲಿಂದ 2ನೇ ದಿವಸ ಪಾದಯಾತ್ರೆ. ಇದು ಹೆಂಗೆ ಗೊತ್ತು ಅಂದರೆ, ನಾವು ಅದೇ ಹೇಳಿದ್ನಲ್ಲ, ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆ ನಾನು ಹೋಗಿದ್ದೆ, ಆ ಸಂದರ್ಭದಲ್ಲಿ ನೋಡಿದ್ದೆ. ಬಟ್ ಭಾಳ ಮಜಾ ಇರುತ್ತೆ ಮಾತ್ರ ಪಾದಯಾತ್ರೆ. ಈಗ ಡೈವರ್ಸ್ ಆಗೋ ಮಾತು ಎಲ್ಲೆಲ್ಲೂ ಸೌಂಡ್ ಮಾಡ್ತಾ ಇದೆ. ಅದನ್ನೆಲ್ಲ ಕಂಡು ಕೈ ಪಡೆ ಕೇಕೆ ಹಾಕಿ ನಗ್ತಾ ಇದೆ. ಜನತಾದಳ ಲಾಟ್ರಿ ಹೊಡಿತವ್ರಿಗೆ. ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಕ್ಬಿಡ್ತು ಮಾನ್ಯ ಕುಮಾರಸ್ವಾಮಿ ಅವರಿಗೆ. ಈಗ ನಾನು ದಾರಿಲಿ ಬರೋವಾಗ ನೋಡಿದೆ, ಒಂದೇ ಒಂದು ಜನತಾದಳದ ಬಾವುಟ ಇಲ್ಲ, ಎಲ್ಲ ಬರೇ BJP ಬಾವುಟ ಇದೆ. ಅಂದ್ರೆ ಅರ್ಥ, ನೀವೇನು ಮದುವೆ ಮಾಡ್ಕೊಂಡಿದ್ದೀರಲ್ಲ, ಹೆಚ್ಚಿಗೆ ದಿವಸ ಆಗೋದಿಲ್ಲ. ಡೈವರ್ಸು ಬಹಳ ಬೇಗ ಆಗುತ್ತೆ, ಬಹಳ ಬೇಗ ಆಗ್ತದೆ. ಎಷ್ಟನೇ ಮದುವೆ? ಕೂಡ್ಕೆ ಮದುವೆ. ಅದೇನಪ್ಪ ನಂಗೆ ಗೊತ್ತಿಲ್ಲ. ಭೂ ಕೈಲಾಸದ್ದು ಹಳೆ ಪಿಕ್ಚರ್ ಹೊಸ ಪ್ರಿಂಟ್ ಅಂತೇಳಿ ನಮ್ಮ ಇಬ್ರಾಹಿಂ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಆ ಹಳೆ ಪ್ರಿಂಟ್ ತಗೊಂಡು ಬಂದವ್ರೆ. ನಾಳೆಯಿಂದ ರಾಜ್ಯದಲ್ಲಿ ಮೂಡ ಹಗರಣ ಮತ್ತಷ್ಟು ಸದ್ದು ಮಾಡಲಿದೆ. BJP ಹೋರಾಟ ಹೇಗಿರುತ್ತೋ, ಕಾಂಗ್ರೆಸ್ ಕೌಂಟರ್ ಇನ್ನೆಂಗಿರುತ್ತೋ ನಾಳೆಯಿಂದ ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನನಗೆ ವೆರಿ ಫಸ್ಟ್ ಟೈಮ್ G. ಪರಮೇಶ್ವರ್ ಅವರ ಭಾಷಣ ಭಾಳ ರಸವತ್ತಾಗಿತ್ತು. ಯಾವತ್ತೂ ಅವ್ರು ಭಾಳ ಒಂಥರ ಭಾಳ ಒಳ್ಳೆ ರಾಜಕಾರಣಿ ಅವರು, ಅದು ಬೇರೆ ವಿಚಾರ. ಆದರೆ ಅವರ ಭಾಷಣ ಎಲ್ಲ ಅಷ್ಟು ಮಜಾ ಕೊಡ್ತಿರಲಿಲ್ಲ. ಇವತ್ತು ಮಾತ್ರ ಭಾಳ ಚೆನ್ನಾಗಿತ್ತು. ಅದು ಕೂಡ CM ಇಬ್ರಾಹಿಂ ಅವರು ಹೇಳ್ಕೊಂಡು, ಹಳೆ ಭೂ ಕೈಲಾಸ ಪಿಕ್ಚರ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್, ಕಲರ್ ಬಂದಿದ್ದೆ ತಂದರು. ಎನಿವೆ, ಹೇಗಿರುತ್ತೆ ದೋಸ್ತಿ ಪಾದಯಾತ್ರೆ? ದಾಖಲೆ ಪ್ರಕಾರ ನೀವು ಹೇಳ್ತೀರಲ್ಲಿ ಕೃಷಿ ಭೂಮಿ ಅಂತ. ಅಲ್ಲಿ ಕೃಷಿ ಭೂಮಿ ಇರಲಿಲ್ಲ, ಕೃಷಿ ಜಮೀನು ಇರಲಿಲ್ಲ, ಬಡಾವಣೆ ಇತ್ತು. 2001ರಲ್ಲಿ ಬಡಾವಣೆ ಇರುತ್ತೆ. ನೀವು ಖರೀದಿ ಮಾಡಿದ ನಂತರ 2004ಕ್ಕೆ ಖರೀದಿ ಮಾಡ್ತೀರಿ, 2010ರಲ್ಲಿ
ಕೃಷಿ ಭೂಮಿ ಅಂತ ನಮೂದು ಮಾಡ್ತೀರಿ. ನೋಡಿ, 9 ವರ್ಷಗಳ ಗ್ಯಾಪ್. ವಿಜಯಪುರಂ ಏನು ಹೇಳ್ತಿದ್ದಾರೆ? ನೀವು ತಗೊಂಡ್ರೆ ಯಾವಾಗ 2004ರಲ್ಲಿ ಕೃಷಿ ಭೂಮಿಯಿಂದ ತಗೊಳ್ತೀರಿ. ನಮೂದು ಯಾವಾಗ ಮಾಡ್ತೀರಿ? 2010ರಲ್ಲಿ. ಅಂದರೆ 2001ರಲ್ಲಿ ಅದು ದೇವರಾಜ ಬಡಾವಣೆ ಅಂಥೇಳಿ ನಿವೇಶನ ಹಂಚಿಕೆ ಮಾಡಿ ಆಗಿತ್ತು. ಅಲ್ಲಿ ರೋಡ್ ಇತ್ತು, ಅಲ್ಲಿ ಪಾರ್ಕ್ ಇತ್ತು, ಅಲ್ಲಿ ನಿವೇಶನ ಇತ್ತು. 2004ರಲ್ಲಿ ಅದು ಹೆಂಗೆ ಕೃಷಿ ಭೂಮಿ ಆಗುತ್ತೆ? ಕೃಷಿ ಭೂಮಿ ಆಗಿದ್ದು ಯಾವಾಗ? 2010ರಲ್ಲಿ ನೀವು ಮಾಡಿಕೊಂಡ್ರಿ. ಹೆಂಗೆ? ಯಾರು ಮಾಡಿದ್ದು? ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಇದು ಕೃಷಿ ಭೂಮಿ ಅಂತ ನಮೂದು ಮಾಡ್ತಾರೆ. ಅವರು ಕೃಷಿ ಭೂಮಿ ಅಂತ ನಮೂದು ಮಾಡಬೇಕು ಅಂತಂದರೆ ಹೋಗಿ ಪರಿಶೀಲನೆ ಮಾಡಿರಬೇಕು. ಯಾರು? ಇಬ್ಬರೂ ಪರಿಶೀಲನೆ ಮಾಡಿರಬೇಕು. DC ಪರಿಶೀಲನೆಗೆ ಹೋದಾಗ ಅಲ್ಲಿ ಇದ್ದದ್ದು ಬಡಾವಣೆ. ಆದರೆ ಇಬ್ಬರು ಕೂಡ ಬಡಾವಣೆ ಅಂತ ಬರೆಯೋದಿಲ್ಲ, ಬದಲಾಗಿ ಕೃಷಿ ಭೂಮಿ ಅಂತ ಬರೀತೀರಿ. ಬಡಾವಣೆಗೆ ಅದೇಗೆ ಕೃಷಿ ಭೂಮಿ ಪಟ್ಟ ಕೊಟ್ರಿ? ಅಬ್ರಹಾಂ ಅವರ ಮೂಲಭೂತ ಪ್ರಶ್ನೆ ಇದು. ಬಡಾವಣೆ ಜಾಗವನ್ನು ಕೃಷಿ ಜಮೀನು ಅಂತ ಮಾಡ್ಬೋದಾ? ಕೃಷಿ ಭೂಮಿ ಅಲ್ಲದ ಜಾಗ ಮಾರಾಟ ಮಾಡ್ಬೋದಾ? ಈಗ ಸೈಟ್ ಪಡೆದವರ ಹೆಸರಲ್ಲಿ ಇವರು ಕಂದಾಯ ಕಟ್ತಾರಾ? ಅಂದರೆ ಉದ್ದೇಶ ಏನು ಗೊತ್ತಾ? ಈಗ ಆ ತಹಶೀಲ್ದಾರ್, ಆ ಜಿಲ್ಲಾಧಿಕಾರಿಗಳ ಮೇಲೆ ಪ್ರಭಾವ ಬೀರಿದವರು ನೀವು ಅಂತ ಆರೋಪ. ನೀವು ಹೇಳಿದ ಕಾರಣಕ್ಕಾಗಿ ಅವರು ಕೃಷಿ ಭೂಮಿ ಅಂತ ನಮೂದು ಮಾಡಿದ್ದಾರೆ. ಜಾಗ ಎಲ್ಲ ತಗೊಂಡಿದ್ರು. ಯಾರು ನೋಡಿಲ್ಲ, ನಾವು ನೋಡಿದ್ವಿ ಕೃಷಿ ಭೂಮಿ ಅಂತ ಹೇಳ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಓಕೆ. ಇನ್ನು ಮುಡಾ ಕೇಸ್ನಲ್ಲಿ ತಮ್ಮ ವಿರುದ್ಧ ಆರೋಪಗಳನ್ನು ಕೇಳಿ ಬಂದಿದ್ದೆ ತಡ. CM ಸಿದ್ದರಾಮಯ್ಯ ಗರಂ ಆಗಿಬಿಟ್ರು. ಇದೇ ಕೇಸ್ ಇಟ್ಟುಕೊಂಡು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಲಾಗ್ತಾ ಇದೆ ಅಂತ ಗುಡುಗಿದ್ರು. ಮುಖ್ಯಮಂತ್ರಿಗೆ ಮಂತ್ರಿಮಂಡಲ ಕೂಡ ಸಾಥ್ ಕೊಡ್ತಾ ಇದೆ. ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ಪ್ಯಾಕೇಜ್. ಕಾನೂನು ರೀತಿ ಅವರು ಮಾಡಿಲ್ಲ, ನಾನು ಯಾಕೆ ಎದುರ್ಕೋಬೇಕು? ಕಾನೂನು ಬಾಹಿರ ನೋಟಿಸ್ ಬೇಕಾಗಬೇಕು. ಅದಕ್ಕೋಸ್ಕರ ಆ ನೋಟಿಸನ್ನು ವಿಡ್ರಾ ಮಾಡಬೇಕು. ಅಬ್ರಾಮ್ ಒಬ್ಬ ಅವನ ಆಂಟಿಜೆಂಟ್ಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು. ಸೊ ಅವರು ಕೊಟ್ಟಿರ್ತಕ್ಕಂಥ ನೋಟಿಸು ಕಾನೂನು ಬಾಹಿರವಾದದ್ದು. ಇದು ಸಂವಿಧಾನವನ್ನು ಕೊಲೆ ಮಾಡ್ತಕ್ಕಂಥ ರೀತಿ ಇದೆ. ರಾಜ್ಯ ರಾಜಕಾರಣದಲ್ಲಿ ಭರ್ಜರಿ ಬೆಳವಣಿಗೆಗಳು ನಡೆಯುತ್ತಿವೆ. ಮೂಡ ಹಗರಣದಲ್ಲಿ ಸಿಲುಕಿ ತೊಳಲಾಡ್ತಾ ಇರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ರಾಜ್ಯಪಾಲ ಗೆಹ್ಲೋಟ್